ತುಂಬಿಸಕ್ಕೆ ಏನು ಮಾಡಿದ್ದಾರೆ ಮಾರ್ಗ ನಮ್ಗೆ. ಹನೂರಿನಲ್ಲಿ ರೈತರ ಬೃಹತ್ ಪ್ರತಿಭಟನೆ, ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಅನಿರ್ದಿಷ್ಟಾವಧಿ ಧರಣಿ. ಹನೂರು ತಾಲೂಕಿನ ರೈತರು ಎದುರಿಸುತ್ತಿರುವ ವಿವಿಧ ಜ್ವಲಂತ ಸಮಸ್ಯೆಗಳನ್ನು ಬಗೆಹರಿಸುವಂತೆ ಒತ್ತಾಯಿಸಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಹನೂರು ಶಾಖೆ ವತಿಯಿಂದ ಇಂದು ಪಟ್ಟಣದಲ್ಲಿ ಬೃಹತ್ ಪ್ರತಿಭಟನಾ ಮೆರವಣಿಗೆ ಮತ್ತು ಅನಿರ್ದಿಷ್ಟಾವಧಿ ಧರಣಿ ಹಮ್ಮಿಕೊಳ್ಳಲಾಗಿದೆ. ಸರ್ಕಾರದ ರೈತ ವಿರೋಧಿ ಧೋರಣೆ ಹಾಗೂ ಅಧಿಕಾರಿಗಳ ಮೌನವನ್ನು ಖಂಡಿಸಿ ಸಾವಿರಾರು ರೈತರು ಬೀದಿಗಿಳಿದು ಆಕ್ರೋಶ ವ್ಯಕ್ತಪಡಿಸಿದರು. ಗುಂಡಾಲ್ ಜಲಾಶಯದಿಂದ ಹನೂರು ತಾಲೂಕಿನ ಎಲ್ಲ ಕೆರೆ ಕಟ್ಟೆಗಳಿಗೆ ನೀರು ತುಂಬಿಸಿ ಅಂತರ್ಜಲ ಮಟ್ಟ ಹೆಚ್ಚಿಸಬೇಕು. ತಹಶೀಲ್ದಾರ್ ಕಚೇರಿಯಲ್ಲಿ ನಡೆಯುತ್ತಿರುವ ಅವ್ಯವಹಾರಗಳನ್ನು ತಡೆಗಟ್ಟಬೇಕು. ಸಾಗುವಳಿ ಚೀಟಿ ವಿತರಣೆ, ಪೋಡಿ ವಿಳಂಬ ಮತ್ತು ರಸ್ತೆ ಸೌಕರ್ಯಗಳ ಬಗ್ಗೆ ಅಧಿಕಾರಿಗಳ ಬೇಜವಾಬ್ದಾರಿತನವನ್ನು ರೈತರು ತೀವ್ರವಾಗಿ ಖಂಡಿಸಿದ್ದಾರೆ. ಮಲೆಮಹದೇಶ್ವರ ಬೆಟ್ಟದ ಸುತ್ತಮುತ್ತಲ ಗ್ರಾಮಗಳಿಗೆ ಕನಿಷ್ಠ ಮೂಲಭೂತ ಸೌಕರ್ಯ ಹಾಗೂ ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆ ಕಲ್ಪಿಸಬೇಕು. ರೋಗಗಳಿಂದ ಸಾಯುತ್ತಿರುವ ಕುರಿ, ಮೇಕೆ ಹಾಗೂ ಜಾನುವಾರುಗಳಿಗೆ ಸೂಕ್ತ ಔಷಧ ಮತ್ತು ಚಿಕಿತ್ಸಾ ಸೌಲಭ್ಯ ಒದಗಿಸಬೇಕು. ಅರಣ್ಯ ಇಲಾಖೆಯ ನಿರ್ಲಕ್ಷ್ಯದಿಂದ ರೈತರ ಮೇಲೆ ನಡೆಯುತ್ತಿರುವ ಕಾಡು ಪ್ರಾಣಿಗಳ ದಾಳಿ ತಡೆಗಟ್ಟಲು ಸೂಕ್ತ ಕ್ರಮ ಕೈಗೊಳ್ಳಬೇಕು ಮತ್ತು ಬೆಳೆ ಹಾನಿಗೆ ತಕ್ಕ ಪರಿಹಾರ ನೀಡಬೇಕು. ಉಡುತೊರೆ ಹಳ್ಳದ ನೀರಾವರಿ ಯೋಜನೆಯ ವಿಳಂಬ ಕಾಮಗಾರಿಯನ್ನು ಶೀಘ್ರವಾಗಿ ಪೂರ್ಣಗೊಳಿಸಬೇಕು. ರೈತರು ಇಂದು ಸಂಕಷ್ಟದಲ್ಲಿದ್ದಾರೆ. ನಮ್ಮ ನ್ಯಾಯಯುತ ಬೇಡಿಕೆಗಳಿಗಾಗಿ ಈ ಹೋರಾಟ ಅನಿವಾರ್ಯವಾಗಿದೆ ಎಂದು ತಿಳಿಸಿದರು. ಅಲ್ಲದೆ ಅರಣ್ಯ ಇಲಾಖೆ ಅಧಿಕಾರಿಗಳು ಪ್ರತಿ 3 ತಿಂಗಳಿಗೊಮ್ಮೆ ಸಭೆಯನ್ನು ನಡೆಸಿ ರೈತರಲ್ಲಿ ಜಾಗೃತಿ ಮೂಡಿಸಬೇಕು ಎಂದು ಆಗ್ರಹಿಸಿದರು. ಸ್ಥಳಕ್ಕೆ ಆಗಮಿಸಿದ ಪ್ರತಿಭಟನಾಕಾರರ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡಿ ಸಮಸ್ಯೆಗಳನ್ನು ಹಂತವಾಗಿ ಬಗೆಹರಿಸಿಕೊಡುವುದಾಗಿ ಭರವಸೆಯನ್ನು ನೀಡಿದ್ದಾರೆ. ಆದ್ದರಿಂದ ರೈತ ಸಂಘಟನೆ ಅವರು ಅನಿರ್ದಿಷ್ಟಾವಧಿ ಚಳುವಳಿಯನ್ನು ತಾತ್ಕಾಲಿಕವಾಗಿ ಹಿಂಪಡೆಯಲಾಯಿತು. ನಾವು ರಾಜಕಾರಣ ಮಾಡಕ್ ನೀವು ಬಂದಿಲ್ಲ. ಎಲ್ಲೆಲ್ಲಿ ಗಾಡಿಗಳಿವೆ, ಸರ್ಕಾರಿ ಗಾಡಿಗಳಿವೆ, ಕೆಲಸ ಮಾಡ್ಬೇಕು ಹೊರತು ನಿಮ್ಮ ಫೋನ್ ಸಂಭಾಷಣೆಗಳನ್ನ ನಾವು ಕೇಳಿದೀವಿ. ಡಿಸಿ ಹತ್ರಕ್ಕೆ ಹೋದ್ರೆ ಮಾಡ್ಬಿಟ್ರ ಅಂದ್ರೆ ಅದಕ್ಕೆ ನಾವು ನಿಮ್ಮ ಹತ್ರಕ್ಕೆ ಬಂದಿರೋದು. ನಿಮ್ಗೆಲ್ಲ 2 ಕೊಂಬಿಲ್ಲ, ನಿಮ್ಗೆಲ್ಲ ಸಂಬಳ ಕೊಡಕ್ಕೆ ನಾವಿರೋದು. ನಮ್ ದುಡ್ಡಲ್ಲಿ ಸಂಬಳ ನಿಮ್ಗೆ ಗೌರವವಾಗಿ ಹೇಳ್ತಾ ಇದೀವಿ. ಇನ್ ಮುಂದೆ ಹನೂರಲ್ಲಿ ನೀವು ರಾಜಕೀಯ ಮಾಡೋದು ಬಿಟ್ಟು ಕೆಲಸ ಮಾಡದೆ ಹೋದ್ರೆ ಕೈಗೆ ಏನೇನ್ ತಗೋತೀವಿ ಅನ್ನೋದು ನಿಮ್ಗೆ ಹೇಳ್ಬೇಕಾಯ್ತ ಅನ್ನೋದು ಮುಂಚೆ ನಾವು. ಹಾಗಾಗಿ ನಾವೇನ್ ಕಾನೂನು ಕೊಟ್ಟು ಏನು ಕೇಳಲ್ಲ. ನಾವು ಇಲ್ಲಿ ಬಂದು ಖಾತೆ ಮಾಡ್ಕೊಡು ಅಂತ ಕೇಳಲ್ಲ. ನಾವು ನಮ್ಮ ಅಪ್ಪನಾಗ ನಮ್ಮ ಖಾತೆ ಮಾಡ್ಕೊಡು ಅಂತೀವಿ. ಸರ್ಕಾರಿ ಜಾಗದಲ್ಲಿ ರೋಡ್ ಕೊಡು ಅಂತ ಕೇಳ್ತೀವಿ. ಕಾನೂನು 1000 ಜನ ಹೇಳಿದ್ರು ಒಂದೇ, ನಾವು ಒಬ್ಬೊಬ್ಬ ಹೇಳಿದ್ರು ಕಾನೂನೇ ಅದು. ಕಾನೂನ ಯಾರು ಮೀರಬಾರ್ದು. ಹಾಗಾಗಿ ನೀವು ನಿಮ್ಮ ವಿರುದ್ಧನೇ ದೊಡ್ಡ ಮಟ್ಟದ ಸ್ಟ್ರೈಕು ಅದೇನೋ ಬಂದು ಮಾತಾಡಿ ಆಮೇಲೆ ನೀವು ಮತ್ತೆ ಕುಗ್ರಾಮಗಳಿಗೆ ಸಚಿವ ಸಂಪುಟ ಸಭೆ ಮಾಡಿದ್ರು ಸಹ ಮಲೆಮಹದೇಶ್ವರ ಬೆಟ್ಟದಲ್ಲಿ ಇನ್ನೂ ಆ ಕುಗ್ರಾಮಗಳಿಗೆ ಮಹದೇಶ್ವರ ಬೆಟ್ಟ ಸುತ್ತಮುತ್ತ ಗ್ರಾಮಗಳಿಗೆ ಕುಡಿಯ ನೀರು ಕೊಡಕ್ಕಾಗಿಲ್ಲ ಅವರು. ಮತ್ತೆ ಏನು ಜಾನುವಾರು ಕುಯಿಕೋಡು ಸಾಂಕ್ರಾಮಿಕ ರೋಗಗಳು ಆಗ್ತಾ ಇದೆ, ಅದ್ರ ತಡೆಗಟ್ಟು ವಿಫಲವಾಗಿದ್ದಾರೆ. ಮತ್ತೆ ಅರಣ್ಯ ಇಲಾಖೆ ಏನ್ ಸಫಾರಿನ ಪುರ ನೋಡಿ ಇಲ್ಲೂ ಪ್ರಾರಂಭ ಮಾಡಿದರೆ ಅದು ಗೊಂದಲ ಮತಿ ಬಳೆ ಕಾರ್ಯಕ್ರಮ ನಾವು ಮಾಡ್ತೀವಿ, ಇಲ್ಲೇ ಇರ್ತೀವಿ ನಾವು. ಜೊತೆಗೆ ಏನು ಸಂತಾನ ಚಿಕಿತ್ಸೆ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ ಆ ಅವಿವೇಕಿ ಅರಣ್ಯ ಸಚಿವನಿಗೆ. ಫಸ್ಟ್ ನೀವುಗಳು ಮಾಡ್ತಾರೆ ಅಧಿಕಾರಿಗಳು, ನಿಮ್ಮ ಮಕ್ಕಳಿಗೆ ಮಾಡಿಸಿ. ಇಡೀ ಕರ್ನಾಟಕ ಕುಟುಂಬ ರಾಜಕಾರಣದಲ್ಲಿ ಮುಳುಗೋಗ್ತಾ ಇದ್ದಾರೆ ಎಲ್ಲ ಪಕ್ಷರು. ಬಿಜೆಪಿ, ಕಾಂಗ್ರೆಸ್, ದಳ ಎಲ್ಲರೂ ಕುಟುಂಬದವರೇ ಆಗಬೇಕು, ಬೇರೆಯವ್ರು ಯಾರೂ ಬರೋಕಿಲ್ಲ, ಎಲ್ಲರೂ ಅವರವರೇ ಆಗಬೇಕು. ಹಾಗಾಗಿ ನಿಮ್ಗಳಿಗೆ ಸಂತಾನ ಶಿಕ್ಷೆ ಮಾಡ್ಬೇಕು ಹೊರತು ಪ್ರಾಣಿಗಳಿಗೆ ಯಾಕೆ ನಾವು ಕಾಡು ಹೊರಗಡೆ ಹೋದ್ರೆ ಅವು ಹೊರಗಡೆ ಬರ್ತವೆ, ನಮ್ಮನ್ನ ನೋಡ್ತೇವೆ, ನೀವು ಅಲ್ಲಿ ಫೈರಿಂಗ್ ಮಾಡ್ತೀರಾ, ನೀವು ನೋಡಿದ್ರೆ ಒಂಥರ ಕಾಣ್ತೀವಿ ನಾವು. ಓಕೆ, ಅವು ಇಲ್ಲಿ ಬಂದು ಅಟ್ಯಾಕ್ ಮಾಡ್ತವೆ ನಮ್ಮ ಮೇಲೆ. ನೀವು ಸಫಾರಿ ನಿಲ್ಲಿಸಿದ್ರೆ ಗಣೇಶ್ ಪ್ರಸಾದ್ ಹೇಳ್ತಾರೆ ಎಲ್ಲಾ ದೇಶಗಳಲ್ಲೂ ಸಫಾರಿ ಇದೆ, ನಿಜ ಇರ್ಬೋದು. ಎಲ್ಲಾ ದೇಶದಲ್ಲೂ ರೈತರಿಗೆ ಏನೆಲ್ಲ ಎಲ್ಲರೂ ಕೊಟ್ಟರಿ, ಆ ಇಲ್ಲಿ ಕೊಟ್ಟರಿ ನೀವು ಫೆಸಿಲಿಟಿಗಳನ್ನ. ಅಮೆರಿಕಾದಲ್ಲಿ ಒಬ್ಬ ರೈತ ಒಂದು ಹಸು ಮಾಡಿದ್ರೆ 450 ರೂಪಾಯಿ ಸಬ್ಸಿಡಿ ಕೊಟ್ಟರೆ ಅಲ್ಲಿ, ನೀವು ಕೊಟ್ಟರೆ ಇಲ್ಲಿ ಅಲ್ಲೂ ಜನಗಳ ಮೇಲೆ ಅಟ್ಯಾಕ್ ಮಾಡಿವಾ? ಏನು ರೈತ ಬೆಳೆಗಳ ಮೇಲೆ ತಿಂದು ಹಾಳು ಮಾಡಿದ ಪ್ರಾಣಿಗಳು ಅಲ್ಲುವ? ಗಣೇಶ್ ಪ್ರಸಾದ್ ಫಸ್ಟ್ ನೀವು ಕನಕ ತಿಳ್ಕೊಳ್ಳಿ, ನೀವು ಹುಟ್ಟುತ್ತಲೇ ಶ್ರೀಮಂತರು, ನೀವು ಬಡವ್ರ ಕಷ್ಟ ನಿಮಗೆ ಗೊತ್ತಿಲ್ಲ. ಹಾಗಾಗಿ ನಿಮ್ಮ ಹೇಳಿಕೆಗಳು, ನಿಮ್ಮ ಮಾತುಗಳು ಸರಿ ಬರಲ್ಲ ನಮಗೆ. ಹಾಗಾಗಿ ಸಫಾರಿನ ನಿಲ್ಲಿಸಿ. ಇಲ್ಲಿಗಲ್ ರೆಸಾರ್ಟ್ 100 ಪಾತ್ರದಲ್ಲಿ ಇದೆ,
ಇಲ್ಲೂ ಇಲ್ಲಿಗಲ್ ಏನ್ BRT ಮತ್ತೆ MMLs ಅಲ್ಲಿ ಇಲ್ಲಿಗಲ್ ರೆಸಾರ್ಟ್ಗಳಿವೆ, ಅದನ್ನ ಆಂಬುಲೆನ್ಸ್ ಇರ್ಬೋದು, ಉಪನೋಂದಣಿ ಕಾರ್ಯಗಳಿರ್ಬೋದು, ಇವರೆಲ್ಲರೂ ಈಗ ನಾವು ತಿಳ್ಕೋಬೇಕು. ಇವರೆಲ್ಲರಿಗೂ ನಾವು ಸಂಬಳ ಕೊಡ್ತಾ ಇರೋದು, ನಮ್ಮ ಕೆಲಸ ಮಾಡಕ್ಕೆ ಇವೆಲ್ಲ ಇರೋದು. ಹಾಗಾಗಿ ಇವ್ರು ಹೇಳಿ ಕೊಂಬುಗಳಿಲ್ಲ. ತಹಸೀಲ್ದಾರ್ ಬಂದು 11 ಗಂಟೆ ಸೈನ್ ಮಾಡ್ಬೇಕು. ಇಲ್ಲಿ ಕೆಲಸ ಕೊಟ್ಟಿವಿ, ಜವಾಬ್ದಾರಿನ ಜಬರ್ದಸ್ತ್ ಮಾಡಕ್ಕೆಲ್ಲ ಅವರು. ತಹಸೀಲ್ದಾರ್ಗೆ ಕೊಂಬಿಲ್ಲ. ಸಂಬಳ ಕೊಡ್ತಾರೆ, 30 ದಿನ ಸಂಬಳ ಕೊಡಬಲ್ಲ ಇವ್ರಿಗೆ. ಯಾರು ಅಪ್ರೂವ್ ಮಾಡಿ ಕೊಟ್ಟಿದ್ರು? ರಾಜಕೀಯದಲ್ಲಿ ಕೊಟ್ರ, MLA ಕೊಟ್ರ, MP ಕೊಟ್ರ, ಮಿನಿಸ್ಟರ್ ಕೊಟ್ರ ಇವ್ರಿಗೆ. ಹಾಗಾಗಿ ಏನು ನಾವ್ ಹೇಳ್ತಾ ಇದೀವಿ, ಸರಿಯಾಗಿ ಕೆಲಸ ಮಾಡಿದ್ರೆ ಇಲ್ಲಿಂದ ಹೆಚ್ಚಬೇಕಾಯ್ತು, ಇಲ್ಲಿ ನಾವು ಬುದ್ಧಿ ಕಲಿಸ್ಬೇಕಾಯ್ತು. ನಮ್ಗೆ ಗೊತ್ತು ಯಾವ ತರ ನಾವು ಬುದ್ಧಿ ಕಲಿಸ್ತೀವಿ ಅನ್ನೋದ. ನೆಕ್ಸ್ಟ್ ಪೊರ್ಕೆಗಳು ಬರ್ತವೆ, ಬಾರ್ಕೋಲ್ಗಳು ಬರ್ತವೆ, ಬೂದಿ ತಗೊಂಬತ್ತೀವಿ. ಹೊಡಿಬೇಕ ನಿಮ್ಗೆ ತೋರ್ಸಿರ್ತಾಕಾದ್ರು ಮಾನ ಮರ್ಯಾದಿರೋ ನಿಮ್ಗೆ. ಎಷ್ಟೆಷ್ಟು ಸಂಬಳ ತಗೊಂಡ್ರಿ ನೀವೆಲ್ಲವೇ? ಸರ್ಕಾರಿ ಜಾಗ ಕೂಡ ನಿಮ್ಗೆ ಯೋಗ್ಯತೆ ಇಲ್ವಾ? ಬರ್ಲಿ DC ನಾವ್ ಹೇಳ್ತೀವಿ, DC ನಾಳೆ ಇಲ್ಲೇ ಆಗ್ತಾರೆ. ಹೆಂಗೆ ನೀವು ಕೆಲಸ ಮಾಡಿದ್ರೆ ಉಳ್ಕೊಂಡ್ರೆ ನಾವು ನೋಡ್ತೀವಿ ನಾವು ಇಲ್ಲಿ. ಎಲ್ಲ ಲಂಚ 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 ಕೊಡ್ತೋದಿ ಕೆಲಸ. ಯಾರ್ಯಾರು ಲಂಚ ಕೊಡ್ತಾರೆ ನಿಮ್ಗೆ? ನೀವ್ ಎಲ್ಲಿದೆ ಅದು ಹೋಗಿ ಎಲ್ಲಿ ಟ್ರಾನ್ಸಾಕ್ಷನ್ ಆಗಿ ದುಡ್ಡು ಬರ್ತದೆ ಅವೆಲ್ಲ ನಮಗ್ ಗೊತ್ತು. ಯಾವ್ಯಾವ ಬಂಕಲ್ಲಿ ಹೋಗಿ ಈ ದುಡ್ಡು ಹೋಗ್ಕೊಂಡು ಅಲ್ಲಿ ದುಡ್ಡು ಬರ್ತದೆ ಅಂತ ನಮಗ್ ಗೊತ್ತು. ಹಾಗಾಗಿ ಏನು ರೈತರು ಇವತ್ತು ನಾವು ಬಂದಿದೀವಿ, ಸರಿಯಾದ ಉತ್ತರ ಕೊಡಬೇಕು. ಉತ್ತರ ಕೊಡೋರು ನಾವ್ ಇಲ್ಲಿ ಎದ್ದೋಗಲ್ಲ. ಅದು ಎಸ್ಟಿನರು ಆಗ್ಲಿ, ನಾವಿಲ್ಲಿ ಅನಿರ್ದಿಷ್ಟ ಕಾಲ ಚಳುವಳಿ ಹಾಕೊಂಡಿದೀವಿ. ಈಗ ತಾಲೂಕಿನ ಜನ ಮಾತಾಡ್ತಾರೆ, ಇನ್ನು ಕುಡಿಯ ನೀರು ಕೊಡೋ ಯೋಗ್ಯತೆ ಇಲ್ಲ ನಿಮ್ಗೆ. ಆ ಸಂಬಳ ತಗೊಂಡು ತಿಂತಿದ್ರ ನಾಚಿಕೆ ಆಗಲ್ಲ ನಿಮ್ಗೆಲ್ಲ. ಕುಡಿಯ ನೀರು ಜನ ಕೇಳ್ತಾರೆ, ನಾಚಿಕೆ ಆಗಬೇಕು ನಿಮ್ಗೆ. ನಮ್ ಕ್ಷೇತ್ರದಲ್ಲಿ ನನ್ನ ದಂಡಾಧಿಕಾರಿ ಅಂತಾರೆ, ಕುಡಿಯ ಜನ ಅವರು ನೀರಿಲ್ಲ, ಸಾಯ್ತಾವ್ರ ಜನ. ನಂಗೆ ಮಾನ ಮರ್ಯಾದೆ. ಈಗ ಈ ಸಂಬಳ ತಗೊಂಡು ತಿಂದ್ರೆ ನನಗೆ ಒಟ್ಟು ಮೀರ ಅಂತ ಕೇಳ್ಬೇಕು. ಅದು ಬಿಟ್ಬಿಟ್ಟು ರಾಜಕೀಯ ಮಾಡ್ತೀರಿ. ರಾಜಕೀಯ ನೀವು ಹಾಗಾಗಿ ಎಲ್ಲ ನಾವು ಪೊಲೀಸ್ ಡಿಪಾರ್ಟ್ಮೆಂಟ್ ಹೇಳಿದೀವಿ, ಯಾವ ಇಲಾಖೆ ಕರಿದೀವಿ. ನೆಕ್ಸ್ಟ್ ಮುಂದ್ಗಾಲಿ ಹೋಗ್ತೀವಿ. ರಸ್ತೆ ತಡೆ ಮಾಡಕ್ಕೆ ನೀವು ಅವಕಾಶ ಮಾಡಿ. ಯಾರು ಬರ್ಲಿಲ್ಲ, ಜಿಲ್ಲಾ ಮಟ್ಟದ ಅಧಿಕಾರಿಗಳು ಬರ್ಲಿಲ್ಲ ಅಂದ್ರೆ ನಮ್ಮ ತಾಳ್ಮೆನ ಪರೀಕ್ಷೆ ಮಾಡಬಹುದು. ಏನೇ ಆದ್ರೂ ನಮಗೂ ನಿಮ್ಗೆ ಬಂದ್ಬಿಡೋದು ಪೊಲೀಸ್ನವ್ರಿಗೆ. ಹಾಗಾಗಿ ನಾವು ಅಲ್ಲಿ ಹೋಗಕ್ಕಂತ ಅವಕಾಶ ನೀವು ಮಾಡ್ಕೊಡ್ಬೇಡಿ. ಇಲ್ಲಿ ಏನ್ ಅಧಿಕಾರಿಗಳಿದ್ದಾರೆ ಅವ್ರನ್ನ ಕರೆಸಿ, ಮತ್ತೆ ಅರಣ್ಯ ಇಲಾಖೆಯವರು ಇಲ್ಲಿ BRT, MMLs, ಕಾವೇರಿ 3 ವಲಯ ಬರ್ತಾ ಇದೆ. 3 ವಲಯದ DFOಗಳು ನಮಗೆ ಬರಬೇಕು. ಮತ್ತೆ ಕಾಡು ಪ್ರಾಣಿಗಳು ಅವ್ರು ಜಾಸ್ತಿ ಇದರಿಂದ ಕುಡಿಯ ನೀರಿಗೆ DC ಅವರೇ ಬರಬೇಕು. ಜಿಲ್ಲಾಧಿಕಾರಿಗಳು ಬಂದು ಅದಕ್ಕೆ ಉತ್ತರ ಕೊಡಬೇಕು. ಜಿಲ್ಲೆಯಲ್ಲಿ ಹೇಳ್ತಾರೆ ಸಾಕಾದಷ್ಟು ದುಡ್ಡು ಅಂತ. ಯಾಕಪ್ಪ ನೀರಿಲ್ಲ? ನೀರ್ ಯಾಕಿಲ್ಲ? ಪಕ್ಕದಲ್ಲೇ ಕಾವೇರಿ ಹರಿತಾ ಇಲ್ವಾ? ಯಾವ ರೋಡ್ ಫಾರೆಸ್ಟ್ ನಮ್ದು LPS ಪ್ರಾಜೆಕ್ಟ್ ರೋಡ್ ಮಾಡಕ್ ಹೋದ್ರು ನಮ್ದು. ನೀವು ಅಲ್ಲೇ ಬಂದು ಉಳ್ಕೊಳ್ಳಿ. ಅರಣ್ಯ ಇಲಾಖೆ ಎಲ್ಲರೂ ಬಂದು ಕಾಡುಗಳ ಉಳ್ಕೊಳ್ಳಿ. ನೀವು ರೋಡ್ ಹಾಕೋದಾಯ್ತ ನಿಮ್ಗೆ? ನಿಮ್ಮ ಮಕ್ಕಳು ಹೇಳ್ತಿರಲ್ಲ ಇಲ್ಲಿ DFOಗಳು ಬಂದಲ್ಲಿ ಉಳ್ಕೋಬೇಕು ತುಳಸಿಕೆರೆ ಹಿಂದಿನ ಹತ್ತಲ್ಲಿ. ಆಗ ನಿಮಗೆ ಗೊತ್ತಾಗ ನಿಮ್ಮ ಹೆಂಡತಿ ಮಕ್ಕಳಿಗೆ, ನಿಮ್ಮ ಹೆಂಡತಿ ಮಕ್ಕಳು ಬೆಂಗಳೂರು ಒಳಗಲ್ಲ ಒಳ್ಳೊಳ್ಳೆ ಐಬಿಲ್ ಇರ್ತೀವಿ, ನಾವು ಅಲ್ಲಿರವ. ನೀವು ರೋಡ್ ಮಾಡಬೇಡ ಅಂತ ನಿಮ್ಮ ಮಕ್ಕಳಿಗೂ ರೋಡ್ ಮಾಡ್ಕೋಬೇಡಿ. ಆಗಲ್ಲ ತಿನ್ನಿ ಹಂದಿ ಹಾಗೆ ಕುಡಿದೀನಿ, ಅಮ್ಮ ಕುಡಿಬೇಡಿ ಹೆಸರು ಅಲ್ಲ ನೀವು. ಹಾಗಾಗಿ ಎಲ್ಲರೂ ಬರ್ಬೇಕು. ಈಗ ನಮ್ಮ ಎಲ್ಲರೂ ರೈತರು ಆ ಭಾಗದ, ಈಗ ನಾವೊಬ್ಬ ಮಾತಾಡೋದು ಚೆನ್ನಾಗಿರಲ್ಲ, ಆ ಭಾಗದ ಸಮಸ್ಯೆಗಳ ಬಗ್ಗೆ ಮಾತಾಡ್ತಾರೆ ರೈತರು. ಆಮೇಲೆ ಅವ್ರುಗಳು ಬರಲಿ ಮಾತಾಡಿ.